ಮಳೆಗಾಗಿ ದೇವರ ಮೊರೆ. ಸ್ವಾನಮ್ಮ ದೇವಿಗೆ ವಿಶೇಷ ಪೂಜೆ. ಕೊರಟಗೆರೆಯಲ್ಲಿ ಮಳೆ ಕೈಕೊಟ್ಟ ಹಿನ್ನೆಲೆ ಉತ್ತಮ ಮಳೆಗಾಗಿ ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ. ಸಿಎನ್ ದುರ್ಗ ಹೋಬಳಿಯ ಜೋನಿಗರಹಳ್ಳಿ ಹಾಗೂ ಬಂಡೇಹಳ್ಳಿ ಗ್ರಾಮಸ್ಥರಿಂದ ಸ್ವಾನಮ್ಮ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಪುರಾತನ ಕಾಲದಿಂದಲೂ ಮಳೆ ಬಾರದ ಸಂದರ್ಭದಲ್ಲಿ ಸ್ವಾನಮ್ಮ ದೇವಿಗೆ ಪೂಜೆ ಸಲ್ಲಿಸಿದರೆ ಮಳೆಯಾಗುತ್ತದೆ ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿದೆ. ಇದೇ ನಂಬಿಕೆಯಿಂದ ಯುವಕರು ಹಾಗೂ ಗ್ರಾಮಸ್ಥರು ವಿಶೇಷ ಪೂಜೆ ಸಲ್ಲಿಸಿ ಉತ್ತಮ ಮಳೆ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ದೇವಿಗೆ ಪ್ರಿಯವಾದ ಪ್ರಸಾದವೆಂದು ನಂಬಿರುವ ಮೆಣಸಿನಕಾಯಿ ಬಜ್ಜಿ ಹಾಗೂ ಪುಳಿಯೋಗರೆಯನ್ನು ನೈವೇದ್ಯವಾಗಿ ಅರ್ಪಿಸಿ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಭೋಜರಾಜು, ಕೊರಟಗೆರೆ. ಇದು ಫೋಕಸ್ ತುಮಕೂರು ನ್ಯೂಸ್. ದೇವಿಯ ಪೂಜಾ ಕಾರ್ಯಕ್ರಮವನ್ನು ಜೋನಿಗರಹಳ್ಳಿ ಗ್ರಾಮಸ್ಥರು ಹಾಗೂ ಬಂಡೇಹಳ್ಳಿ ಅಕ್ಕಪಕ್ಕದ ಗ್ರಾಮಸ್ಥರು ಯುವಕರು ಕಡೆಯಿಂದ ಹಮ್ಮಿಕೊಂಡಿದ್ದೆವು. ಇದು ಪ್ರಸಾದ ವಿನಿಯೋಗ ಎಲ್ಲ ಇತ್ತು. ಪ್ರಸಾದ ವಿನಿಯೋಗವೆಲ್ಲ ವಿತರಿಸಿ ಇದಕ್ಕೆ ಶ್ರಾವಣ ಮಾಸದ ಪ್ರಯುಕ್ತ ಒಂದು 400 ಜನಕ್ಕೆ ಪ್ರಸಾದ ಸೇವೆಯನ್ನು ಹಂಚಿದ್ದೇವೆ. ಇದರ ದೇವಸ್ಥಾನದ ವಿಶೇಷ ಏನಂದರೆ ಮೆಣಸಿನಕಾಯಿ ಬೋಂಡ ಈ ದೇವರ ವಿಶೇಷ. ಮೆಣಸಿನಕಾಯಿ ಬೋಂಡ, ಪುಳಿಯೋಗರೆ, ಪಾಯಸ, ಹೆಸರು ಬೇಳೆ ಇಷ್ಟು 4 ಇದನ್ನು ಪ್ರಸಾದ ಸೇವೆಯನ್ನು ಮಾಡಿದ್ದೇವೆ. ನಮ್ಮ ಯುವಕರು ಎಲ್ಲ ಊರಿನ ಯುವಕರು ದೊಡ್ಡವರಾಗಲಿ ಮತ್ತವರಾಗಲಿ ಎಲ್ಲರೂ ಸಹಕರಿಸಿ ಅಕ್ಕಪಕ್ಕದ ಹಳ್ಳಿಯರು ಒಬ್ಬರು ಕೈ ಜೋಡಿಸಿರಾಗಲ್ಲ, ಎಲ್ಲ ಪ್ರತಿಯೊಬ್ಬರು ಅವ್ರ ಕೈಲಾದ ಸಹಾಯ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಈ ದೇವಸ್ಥಾನದ ಪೂಜಾ ಅರ್ಚಕರಾದ ಈ ಕವಲಮ್ಮ ದೇವಸ್ಥಾನದ ಅರ್ಚಕರು ಅವರು ಬಂದು ಎಲ್ಲ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಅವರಿಗೂ ಧನ್ಯವಾದ. ಆಮೇಲೆ ಊರಿನ ಹಿರಿಯರಾಗಲಿ ಮತ್ತೊಬ್ಬರಾಗಲಿ ಸಣ್ಣ ಯುವಕರಾಗಲಿ ಎಲ್ಲರೂ ಬಂದು ಸಹಕರಿಸಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ. ಈ ದೇವರ ವಿಶೇಷತೆ ಏನಪ್ಪ ಅಂದರೆ, ಅನಾದಿ ಕಾಲದಿಂದಲೂ ಇಲ್ಲಿ ಸ್ವಾನಮ್ಮ ಮೊದಲಿಂದಲೂ ಇಲ್ಲಿ ಕಕ್ಕೆ ಮರ ಮತ್ತು ಇಲ್ಲಿ ವಿಗ್ರಹ ಇತ್ತು. ಈಗ ಎಲ್ಲ ದೇವಸ್ಥಾನಗಳು ಕಟ್ಟಿಸಿ ಎಲ್ಲ ಇದು ಮಾಡಿದ್ದಾರೆ. ಅದಕ್ಕೆ ಎಲ್ಲ ಯುವಕರಿಂದನ ಒಂದು ವಿಶೇಷವಾದ ಪೂಜೆ ಇವತ್ತು ಶ್ರಾವಣ ಸೋಮವಾರದ ಪ್ರಯುಕ್ತ ವಿಶೇಷವಾದ ಪೂಜೆ ಮಾಡಿದ್ದಾರೆ. ಈ ಪ್ರಯುಕ್ತ ಏನಪ್ಪ ಅಂದರೆ ವಿಶೇಷ ಅಂದರೆ ಮಳೆ ಇಲ್ಲದ ಕಾರಣ, ಮಳೆ ಇಲ್ಲಿ ಸತ್ಯವಾದ ಮಾತು, ಮಳೆ ಬಂದೇ ಬರುತ್ತೆ. ಮಳೆ ಇದರಿಂದನ ಮಳೆ ಬರುತ್ತ ಕಾರಣ ಇಲ್ಲಿ ಎಲ್ಲ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ. ಎಲ್ಲ ಯುವಕರು ಎಲ್ಲ ಸೇರಿ ಜೋನಿಗರಹಳ್ಳಿ ಗ್ರಾಮ ಮತ್ತು ಅಕ್ಕಪಕ್ಕದ ಗ್ರಾಮದವರೆಲ್ಲ ಸೇರಿ ವಿಶೇಷವಾದ ಪೂಜೆ ಸಲ್ಲಿಸಿದ್ದಾರೆ. ಇದ್ರದ್ದು ಏನು ಅಂದರೆ ಭಾಳ ಸತ್ಯವಾದ ದೇವರು ಅಂತ ಹೇಳಿ ನಾನು ಹೇಳಬಲ್ಲೆ.